ರೆಸ್ಟ್ ಆಫ್ ದಿ ಥಿಂಗ್ಸ್ ಏನು ಮಾಡಬೇಕು ಅಂದರೆ ಉಳಿದವರು ಶಾಂತಿ ಕಾಪಾಡಬೇಕು. ಅಭಿವೃದ್ಧಿ ನಮ್ಮ ಮುಖ್ಯ, ನಮ್ಮ ಜೀವನ ಮುಖ್ಯ. ನ್ಯಾಯಯುತವಾಗಿ ಸನ್ಮಾರ್ಗದಲ್ಲಿ ಕಾನೂನು ಚೌಕಟ್ಟಲ್ಲಿ ನಾವು ಬದುಕೋದು ಮುಖ್ಯ. ಅದಕ್ಕೆ ಎಲ್ಲರ ಸಹಕಾರ ಅಗತ್ಯ ಇದೆ ಮತ್ತು ಜನ ಪೀಸನ್ನು ಮೇಂಟೈನ್ ಮಾಡಬೇಕು. ಯಾವುದೇ ಕಾರಣಕ್ಕೆ ಕಾನೂನನ್ನು ಕೈಗೆ ತಗೊಳ್ಳೋಂಥೋ ಅಥವಾ ಇಲ್ಲದೇ ಇರೋದು ಸುಳ್ಳು ಸುದ್ದಿಗಳನ್ನು ಹುಟ್ಟಿಸೋದು ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ರೀತಿಯಲ್ಲಿ ಸಹಕರಿಸಬೇಕು ಅಂತ ಜನರಲ್ಲಿ ನಾನು ಮನವಿ ಮಾಡ್ತೀನಿ. ಕೆಲಸವನ್ನ ನೋಡಿ ಅವತ್ತು ಸಿಚುವೇಶನ್ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಬಟ್ ಕೆಲವರು ಇಲ್ಲಿ ಸಿಚುವೇಶನ್ನೇ ಗೊತ್ತಿಲ್ಲದೆ ಪೊಲೀಸರ ಮೇಲೆ ಸುಮ್ಮನೆ ಬ್ಲೇಮ್ ಮಾಡುವಂತ ಕೆಲಸ ಮಾಡ್ತಾರೆ ಅಂತವ್ರಿಗೆ. ಘಟನೆ ನಡೆದ ತಕ್ಷಣವೇ ಪೊಲೀಸ್ ಕಮಿಷನರು ನನಗೆ ಬ್ರೀಫ್ ಮಾಡಿದ್ರು, ಟೆಲಿಫೋನಿಕಲಿ ನನಗೆಲ್ಲನೂ ಹೇಳಿದ್ರು ಮತ್ತು ನಾನೆಲ್ಲ ಅವ್ರಿಗೆ ಸೂಚನೆ ಕೊಟ್ಟು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿ ಕಾನೂನು ರೀತಿಯ ಕ್ರಮ ತಗೊಳ್ಳಿ. ಯಾರೇ ಇನ್ವಾಲ್ವ್ ಆಗಿದ್ರೂ ಅವ್ರಿಗೆ ಯಾರಿಗೂ ನಾವು ಸೈಡ್ ಮಾಡೋ ಪ್ರಶ್ನೆ ಬರೋದಿಲ್ಲ ಅಂತೇಳಿ ಮಾಡಿದ್ದೇವೆ. ಎಲ್ಲ ಏನೇನಾಯಿತು ಅಂತೇಳಿ ಈಗ ಆಲ್ರೆಡಿ ಅವರು SCBಗೆ ರೆಫರ್ ಮಾಡಿದ್ದಾರೆ. ರೆಗ್ಯುಲರ್ ಸ್ಟೇಷನ್ ಮಾಡಿದ್ರೆ ಅವರೇ ಮಾಡ್ತಾಯಿದ್ರು. ಈಗ ಆಲ್ರೆಡಿ ಸುವಮೊಟ್ಟೋ ಅವ್ರು ಮಾಡಿ ಕ್ರಮ ತಗೊಂಡಿದ್ದಾರೆ ಅಂದರೆ ವಿ ಶುಡ್ ಅಪ್ರಿಷಿಯೇಟ್ ದೆಮ್. ಬಟ್ ಸ್ಟಿಲ್ ಅದು ನಮಗೆ ಗೊತ್ತಿಲ್ಲ ಅಲ್ವಾ, ನಮಗೆ ಯಾರು ಮಾಡಿದ್ರು ಅದಕ್ಕೆಲ್ಲೋ ಎನ್ಕ್ವೈರಿಗೆ ಹಾಕಿರೋದು. SCB ಹಾಕಿರೋ ಅದಕ್ಕೆ ಅವ್ರು ನೋಡಲಿ. CCB ಕ್ರೈಮ್ ಬ್ರಾಂಚ್ ಇದು ಕೊಟ್ಟಿದ್ದಾರೆ. ಅದು ಲೆಟ್ ದಿ ಟ್ರೂತ್ ಬಿ ರಿವೀಲ್ಡ್ ಆಫ್ಟರ್ ಇನ್ವೆಸ್ಟಿಗೇಷನ್. ಯಾವುದೇ ಕಾರಣಕ್ಕೆ ಸಾರ್ವಜನಿಕರು ಕಾನೂನನ್ನು ಗೌರವಿಸೋರು ಕಾನೂನಿನ ಪ್ರಚೋದನೆ ಮಾಡಿದ ರೀತಿಯಲ್ಲಿ ಎಚ್ಚರಿಕೆ ವಹಿಸ್ತಾರೆ. ನನ್ನನ್ನು ಸೇರಿಸಿ ಯಾರು ಆ ಥರ ಮಾತಾಡ್ತಾರೆ. ಹೇಳ್ತಾರೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ರು ಬಿಜೆಪಿಯವರು ರಾಜಾತೀತ ಕೊಡ್ತಾರೆ ಪೊಲೀಸ್ನವರು, ಅಲ್ಲಿ ಒಬ್ಬ ರೌಡಿ ಶೀಟರ್ ಕೂರಿಸ್ಕೊಂಡು ಮಾತಾಡ್ತಾರೆ ವಿರೋಧ ಪಕ್ಷಕ್ಕೆ. ಈ ಕ್ರಮ ನೋಡಿದ್ರೆ ಪೊಲೀಸ್ ಆ್ಯಕ್ಷನ್ ಇಸ್ ವೆಲ್ ಅಪ್ರಿಷಿಯೇಟೆಡ್. ಥ್ಯಾಂಕ್ ಯು. ಇನ್ನೊಂದು ಇಲ್ಲಿ ಪೊಲೀಸ್ ಠಾಣೆ ಮತ್ತೊಂದು ಬೇಕು ಅಂತೇಳಿ ಉದಯಗಿರಿ ಭಾಗಕ್ಕೆ ಹೇಳ್ತಾರೆ. ಆ ಬಗ್ಗೆ ಏನಾದ್ರು ಚಿಂತನೆ ಆಗುತ್ತಾ? ಉದಯಗಿರಿ ಭಾಗಕ್ಕೆ ಪೊಲೀಸಿನ ಅಗತ್ಯ ಇಲ್ಲದೇ ಜನ ಲಾ ಆ್ಯಂಡ್ ಆರ್ಡರ್ನ ಗೌರವಿಸ್ತಾರೆ, ಕಾನೂನನ್ನು. ಇದರ ಅಗತ್ಯನೇ ಇರಲ್ಲ. ಬಟ್ ಸ್ಟಿಲ್ ಇಲ್ಲಿ ನೋಡಿಕೊಂಡು ಜನಸಂಖ್ಯೆ ನೋಡಿಕೊಂಡು ಕ್ರೈಮ್ ರೇಟ್ ನೋಡಿ ಇನ್ನೆಲ್ಲ ಅವ್ರನ್ನೆಲ್ಲ ಅವ್ರಿಗೆ ಜ್ಞಾನೋದಯ ಥರ ಮಾಡಬೇಕು. ನನಗೆ ತಪ್ಪು ದಾರಿ ಹಿಡಿದಿರ್ತೀನಿ, ಸರಿ ಮಾಡಬೇಕಲ್ಲ ನನಗೆ. ಸೊ ಅದಕ್ಕೆ ಅಗತ್ಯ ಇದ್ರೆ ಯಾವ ಅಮಾಯಕರನ್ನು ಬಂಧಿಸಲ್ಲ. ಪೊಲೀಸರಿಗೆ ಇದರಲ್ಲಿ ಆಸಕ್ತಿ ಇಲ್ಲ. ಅಮಾಯಕರನ್ನು ಬಂಧಿಸಿಲ್ಲ. ಈ ಎಲ್ಲವನ್ನ ನಮ್ಮ CCB ವೆರಿಫೈ ಮಾಡಿ ಇನ್ನೋಸೆಂಟ್ ಇದ್ದರೆ ಅವ್ರಿಗೆ ಶಿಕ್ಷೆ ಆಗೋದಿಲ್ಲ. ಈ ಭಾಗದಲ್ಲಿ ಪದೇ ಪದೇ ರೀತಿ ಘಟನೆಗಳಾಗ್ತಾ ಇದ್ದಾವೆ. ಕಾನೂನು ಅರಿವು ಮೂಡಿಸುವಂತ ಕೆಲಸ ಈ ಭಾಗದಲ್ಲಿ ಖಂಡಿತ ಆಗಬೇಕು. CCTV ಫುಟೇಜ್ ನೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಯಾರ್ಯಾರು ಇದ್ರು, ಏನು ಮಾಡಿದ್ರು ಅಂತೇಳಿ. ನಮ್ಮಲ್ಲಿ ಕೇಳಿ, ನಮ್ಮ ಸೀನಿಯರ್ ಲೀಡರ್ಸ್ ಈ ಭಾಗದಲ್ಲಿ ಪೊಲೀಸು ತೆಗೆದುಕೊಂಡ ಕ್ರಮಕ್ಕೆ ತೃಪ್ತಿ ವ್ಯಕ್ತ ಮಾಡಿ ಸಹಕರಿಸಿದ್ದಾರೆ. ಅದೇ ರೀತಿ ಯುವಕರು ಕೂಡ ತಾಳ್ಮೆಯಿಂದ ವರ್ತಿಸಬೇಕು. ಯಾವುದೇ ಒಂದು ಘಟನೆ ಆದ ತಕ್ಷಣ ಭಾವನಾತ್ಮಕವಾಗಿ ಉದ್ವೇಗಕ್ಕೆ ಒಳಗಾಗ್ದೇ ಕಾನೂನು ಭಂಗ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು. ಅವರೆಲ್ಲ ಸಹಕರಿಸಬೇಕು, ಶಾಂತಿ ಕಾಪಾಡಬೇಕು ಅಂತೇಳಿ ಮನವಿ ಮಾಡ್ತೀನಿ. ತಪ್ಪು ಮಾಡದೆ ಘಟನೆಯಲ್ಲಿ ಇನ್ವಾಲ್ವ್ ಆಗದೆ ಇರತಕ್ಕಂಥವ್ರು ಯಾರಿಗೂ ಕೂಡ ಕಾನೂನಿನಿಂದ ತೊಡಕಾಗೋದಿಲ್ಲ. ಅದು ಅಲ್ಲಿ ಇದೆಲ್ಲ ನೋಡ್ತಾರೆ. ಇಲ್ಲಿ ಏನು ಡೀಟೇಲ್ ಗೊತ್ತಿಲ್ಲ. ಸರ್ ಈಗ ನಿನ್ನೆ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಬಂದಿದ್ದಾಗ ಪೊಲೀಸ್ನವರು ರೌಡಿ ಶೀಟರ್ನ ಒಳಗಡೆ ಕುಳಿತುಕೊಂಡು ಮೀಟಿಂಗ್ ಮಾಡಿದ್ದಾರೆ ಅಂತ ಒಂದು ಲಕ್ಷ್ಮಣ ಆರೋಪ ಮಾಡಿದ್ದಾರೆ. ಇದೆಲ್ಲವನ್ನು ನೋಡ್ತಾರೆ. ನಮಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿರ್ತದೆ. ನನ್ನ ಪಕ್ಕದಲ್ಲಿ ಒಬ್ಬ ಕೊಲೆಗಾರ ನಿಂತ್ಕೊಂಡು ನನಗೆ ಗೊತ್ತಿರ್ತದ. ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಲುಕ್ಡ್ ಇನ್ ಟು ಬೈ ದಿ ಎನ್ಕ್ವೈರಿ ಏಜೆನ್ಸಿ. ಬರ್ಬೋದು ಇಲ್ಲ. ನಾಳೆ CM ಕರೆದಿದ್ದಾರೆ. ನನಗೆ ಡಿಸ್ಟ್ರಿಕ್ಟ್ ಸಂಬಂಧಾಗಿ ನಮ್ಮ ಕಮಿಷನರು DG ಕರೆದಿದ್ದಾರೆ. ಕಾಲು ಇದರಿಂದ ಹೇಳಿದರು. ನಿನ್ನೆನೇ ನಾನು ವಿಸಿಟ್ ಮಾಡಬೇಕಿದ್ದು ಬಂದಾಗ ನಾನೇ ಮೀಟಿಂಗ್ ಮಾಡಿ ಎಲ್ಲ ಮಾಹಿತಿ ತಗೊಂಡು ಡೇ 1 ಘಟನೆ ಆದ ತಕ್ಷಣ ನನಗೆ ಬ್ರೀಫ್ ಮಾಡ್ತಾರೆ. ನಮ್ಮ DC ಮತ್ತು ಕಮಿಷನರ್ ರೆಗ್ಯುಲರಾಗಿ ಬ್ರೀಫ್ ಮಾಡಿದ್ರು. ಸಿಚುವೇಶನ್ ಇಸ್ ಇನ್ ವೆಲ್ ಅಂಡರ್ ಕಂಟ್ರೋಲ್. ದೇ ಹ್ಯಾವ್ ಟೇಕನ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್. ದೇರ್ ಸ್ಟ್ಯಾಂಡ್ ಇಸ್ ವೆರಿ ಪರ್ಫೆಕ್ಟ್.